ವೀಕ್ಷಕರೇ, ಸಿಂಹ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ 2025 ಯುಗಾದಿಯಿಂದ 2026 ಯುಗಾದಿವರೆಗಿನ ಒಂದು ವರ್ಷದ ಪೂರ್ಣವಾಗಿರತಕ್ಕಂತ ಫಲ ಏನಿದೆ ಅಂದ್ರೆ, ಕ್ರೋಧಿ ನಾಮ ಸಂವತ್ಸರ ಕಳೆದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇರತಕ್ಕಂತ ಈ ಶುಭಗಳಿಗೆ ಅಂದ್ರೆ ನಮ್ಮ ಭಾರತೀಯರಿಗೆ ಹಿಂದೂ ಸಂಪ್ರದಾಯದಂತೆ ನಿಜವಾದ ವರ್ಷ ಅಂತಂದ್ರೆ ಹೊಸ ವರ್ಷ ಅಂತಂದ್ರೆ ಈಗ್ಲೇ. ಹಾಗೆ ಈ ಹೊಸ ವರ್ಷದ ಉದ್ದಕ್ಕೂ ಏನೆಲ್ಲ ಫಲ ಸಿಗುತ್ತೆ ಅನ್ನುವಂತ ವಿಸ್ತೃತವಾಗಿರ್ತಕ್ಕಂಥ ವರದಿ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ 2025ನೇ ಇಸ್ವಿನಲ್ಲಿ 2025-2026 ಈ ಒಂದು ಸಂದರ್ಭದಲ್ಲಿ ಗ್ರಹಗಳ ಬದಲಾವಣೆಗಳು ಸಂಚಾರ ಯಾವ ಪ್ರಕಾರದಲ್ಲಿದೆ ಅಂತ ನೋಡಿದ್ರೆ, ನೋಡಿ, ಶನಿ ಪರಮಾತ್ಮ ಮಾರ್ಚ್ ಅಂದ್ರೆ 3ನೇ ತಿಂಗಳಲ್ಲಿ ಕುಂಭ ರಾಶಿಯಿಂದ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾರೆ ಹೊಸ ವರ್ಷದ ಆರಂಭದಲ್ಲೇನೆ. ಇನ್ನು ಗುರು 5ನೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿಯಾಗಿ ರಾಹುಕೇತುಗಳು ಕೂಡ 5ನೇ ತಿಂಗಳಲ್ಲಿ ತಮ್ಮ ಸ್ಥಾನಗಳನ್ನ ಬದಲಾಯಿಸ್ತಾರೆ. ಇದರ ಒಂದು ಪರಿಣಾಮದ ಫಲ ನಿಮ್ಮ ಜೀವನದ ಮೇಲೆ ಅಂದ್ರೆ ಸಿಂಹ ರಾಶಿಯವರಿಗೆ ಏನೆಲ್ಲ ಲಾಭ ನಷ್ಟಗಳಾಗುತ್ತೆ, ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂತ ವಿಸ್ತೃತವಾದಂತ ವಿಷಯವನ್ನ ತಿಳಿಸೋದ್ಕಿಂತ ಮುಂಚೆ, ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ 2025 ಪ್ರಾರಂಭದಲ್ಲಿ ನೋಡಿ ನಿಮಗೆ ಗುರುವಿನ ಪ್ರಭಾವ, ಗುರುವಿನ ಅನುಗ್ರಹ ಹೇಗಿರುತ್ತೆ ನೋಡಿ. 11ನೇ ಗುರು ಬಲಾಢ್ಯನಾಗಿರ್ತಾನೆ. ನಿಮಗೆ ಗುರುವಿನ ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಸುಖ ಸಂತೋಷಗಳು ನೆಲೆಗೊಳ್ಳತಕ್ಕಂಥದ್ದು, ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸನ್ನ ಸಿಗುವಂಥದ್ದು, ಮತ್ತೆ ಮನಸ್ಸಿಗೆ ಸಮಾಧಾನ ಶಾಂತಿ ಇರುತ್ತೆ, ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇರುತ್ತೆ, ಪತಿ ಪತ್ನಿಯರ ಮಧ್ಯದಲ್ಲಿ ಸಂತೋಷ ಇರುತ್ತೆ, ಪ್ರೇಮಿಗಳ ಮಧ್ಯದಲ್ಲಿ ಸಂತೋಷ ಇರತಕ್ಕಂಥದ್ದು, ಹೊಂದಾಣಿಕೆಯ ಜೀವನ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಇನ್ನು ಉತ್ತಮವಾಗಿರತಕ್ಕಂಥ ಧನ ಸಂಪಾದನೆ ಯೋಗ ಅಂದ್ರೆ ಹಣಕಾಸಿನ ಮೂಲ ತುಂಬಾ ಚೆನ್ನಾಗಿದೆ. ಕೆಲಸದ ಮೇಲೆ ಒತ್ತನ್ನ ಕೊಟ್ರೆ 4 ಸಂಪಾದನೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳು ಈ ಒಂದು ವರ್ಷದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಗುರುವಿನ ಪ್ರಭಾವದಿಂದಾಗಿ. ಇನ್ನು ಹಿತೈಷಿಗಳಿಂದ ಸಹಾಯ ಸಹಕಾರ ಸಿಗುತ್ತೆ. ನೀವು ಯಾರ ಮೇಲೆ ಒಂದು ನಂಬಿಕೆ ಇರುತ್ತೆ, ಆ ನಂಬಿಕೆ ಇರತಕ್ಕಂಥ ವ್ಯಕ್ತಿಗಳಿಂದ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ತಂದೆ ತಾಯಿಗಳಿಂದ, ಹಿರಿಯರಿಂದ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ, ಗುರುವಿನಿಂದ ಮಾರ್ಗದರ್ಶನ ಸಿಗುತ್ತೆ, ಮತ್ತೆ ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಗಣ್ಯ ವ್ಯಕ್ತಿಗಳಿಂದ ಒಳ್ಳೆ ಸಹಕಾರ ಸಿಗುತ್ತೆ. ಎಲ್ಲೇ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಥವಾ ರೆಸ್ಪೆಕ್ಟ್ ಸಿಗುತ್ತೆ, ನಿಮಗೆ ಒಂದು ಗೌರವ ಸಿಗುತ್ತೆ, ಜನರು ಎಲ್ಲರೂ ನಿಮ್ಮನ್ನ ಗೌರವಿಸ್ತಾ ಇರತಕ್ಕಂಥದ್ದು. ಸಿಂಹರಾಶಿಯವರಂದ ತಕ್ಷಣ ಸುಮ್ಮನೆ ಅಲ್ಲ, ಯಾಕಂತಂದ್ರೆ ಬಹಳಷ್ಟು ಒಂದು ಸಮಾಜದಲ್ಲಿ ನೇಮ್ ಇರುತ್ತೆ, ಹೆಸರು ಇರುತ್ತೆ, ಸಾರ್ವಜನಿಕ ವಲಯದಲ್ಲಿ ಸದಾ ಸಂಚಾರ ಮಾಡ್ತಕ್ಕಂತ ಹೆಸರು ನಿಮ್ದು. ಇನ್ನು ಗೌರವ ಮಾನ ಮನ್ನಣೆಗಳು, ಕೀರ್ತಿ ಸನ್ಮಾನಗಳು ಉಂಟಾಗುವಂತಹ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ಕಂಡು ಬರುತ್ತೆ. ಗುರು ಹಿರಿಯರಲ್ಲಿ ವಿನಮ್ರ ಪೂಜ್ಯ ಭಾವನೆ ಇರತಕ್ಕಂಥದ್ದು, ಸಾರ್ವಜನಿಕರಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ, ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಅಧಿಕವಾಗಿರ್ತಕ್ಕಂಥ ಧನ ಪ್ರಾಪ್ತಿ ಅವಕಾಶಗಳು ನಿಮಗೆ ಬಹಳ ಒಳ್ಳೆ ಯೋಗ ಅಂತ ಹೇಳ್ಬೋದು ಇದು. ಯಾಕಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆ ಫಲ ನಿಮಗೆ ಈ ಒಂದು ಗುರುವಿನ ಪ್ರಭಾವದಿಂದ ಸಿಗುತ್ತೆ. ನೂತನವಾಗಿರತಕ್ಕಂತಹ ವಾಹನ ಕೊಳ್ಳಬಹುದು, ಹೊಲ ಕೊಳ್ಳಬಹುದು, ಪ್ಲಾಟ್ ಕೊಳ್ಳಬಹುದು, ಮನೆ ಕೊಳ್ಳಬಹುದು, ವಸ್ತು ಒಡವೆಗಳನ್ನ ಕೊಂಡುಕೋಬಹುದು. ಇಂತಹದ್ದು ಏನಾದ್ರೂ ಸ್ಥಿರಾಸ್ತಿಯಾಗಿರ್ತಕ್ಕಂಥ ಸಂಪಾದನೆ ಗಳಿಸುವಂತಹ ಸಾಧ್ಯತೆಗಳಿದೆ. ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ 2025-2026 ತುಂಬಾ ಉತ್ತಮವಾಗಿರತಕ್ಕಂತ ಒಂದು ವರ್ಷ ಅಂತ ಹೇಳ್ಬೋದು. ಗುರುವಿನ ಅನುಗ್ರಹದಿಂದ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡಿತಕ್ಕಂತ ಸನ್ನಿವೇಶಗಳು ನಿಮಗೆ ಈ ಒಂದು ವರ್ಷದಲ್ಲಿ ಕಂಡು ಬರುತ್ತೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇಷ್ಟದ ಒಂದು ಕೆಲಸಗಳಲ್ಲಿ ಒಂದು ಜಯಗಳನ್ನ ಸಿಗುವಂತ ಸಾಧ್ಯತೆಗಳಿದೆ. ಮತ್ತೆ ಹಾಗಂದ್ ಮಾತ್ರಕ್ಕೆ ನಿಮಗೆ ಎಚ್ಚರಿಕೆಗಳೇ ಇಲ್ವಾ, ಸಮಸ್ಯೆಗಳೇ ಇಲ್ವಾ? ಖಂಡಿತವಾಗ್ಲೂ ಇದೆ. ಯಾಕಂತಂದ್ರೆ ಒಂದು ಒಳ್ಳೆ ಫಲ ಸಿಗ್ತಾ ಇದೆ ಅಂತಂದ್ರೆ ಇನ್ನೊಂದು ಯಾವ್ದೋ ಒಂದು ಎಚ್ಚರಿಕೆ ಇದ್ದೇ ಇರುತ್ತೆ. ಜೀವನ ಅಂತಂದ್ರೆ ಹಾಗೆ ಕೆಲವೊಂದು ಎಚ್ಚರಿಕೆಗಳಿದಾವೆ, ಕೆಲವೊಂದು ಸವಾಲುಗಳು ಕೂಡ ಇದಾವೆ. ನೋಡಿ, ಈ ವರ್ಷದಲ್ಲಿ ಒಂದು ಅಷ್ಟಮ ಶನಿ ಅಂದ್ರೆ 8ನೇ ಸ್ಥಾನದಲ್ಲಿ ಶನಿ ಒಂದು ಸಂಚಾರ ಯಾವ ಪ್ರಕಾರದಲ್ಲಿ ನಿಮ್ಮ ಜೀವನದ ಮೇಲೆ ಆಗುತ್ತೆ ಅನ್ನುವಂತ ಬಹುಮುಖ್ಯವಾದ ವಿಚಾರಗಳನ್ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ಈ ಗುರುವಿನ ಅನುಗ್ರಹ ಅಂತೂ ಚೆನ್ನಾಗಿದೆ. ಇನ್ನು ಶನಿ ಪರಮಾತ್ಮನ ಪ್ರಭಾವ 2025-2026
ಅಷ್ಟಮ ಶನಿಯ ಪ್ರಭಾವ, 8ನೇ ಮನೆಯ ಒಂದು ಪ್ರಭಾವ ನಿಮಗೆ ಯಾವ ಪ್ರಮಾಣದಲ್ಲಿ ಆಗತ್ತೆ, ಅದರ ಫಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸೋಣ. ಆದ್ರೆ ಅದನ್ನ ತಿಳಿಸೋದಕ್ಕಿಂತ ಮುಂಚೆ, ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೇಕು, ಇದನ್ನ ತಿಳ್ಕೊಳ್ಳೇಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಶನಿ ಪರಮಾತ್ಮನ ಪ್ರಭಾವ ಈ ಒಂದು ವರ್ಷದಲ್ಲಿ ನಿಮಗೆ ಯಾವ ಪ್ರಕಾರದಲ್ಲಿ ಆಗುತ್ತೆ ಅಂತ ನೋಡಿದ್ರೆ, ಕೆಟ್ಟ ಜನಗಳಿಂದ, ಕೆಟ್ಟವರಿಂದ, ಕೆಟ್ಟ ನಿರ್ಧಾರಗಳಿಂದ, ಕೆಟ್ಟ ಒಂದು ಚಟಗಳಿಂದ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳಿರ್ತವೆ. ಇದನ್ನ ನೋಡಿ, ಇದನ್ನ ಗಮನಿಸಬೇಕು. ಯಾಕಂತಂದ್ರೆ ಈ ಕೆಟ್ಟ ಜನಗಳ, ದುಷ್ಟ ಜನಗಳ ಸಹವಾಸದಿಂದ ನೀವು ದೂರ ಸರಿಬೇಕು. ನಿಮ್ಮ ಹತ್ರ ಏನಾದ್ರೂ ಕೆಟ್ಟ ಚಟಗಳಿದ್ರೆ ಅದನ್ನ ಬಿಟ್ಟು ಬಿಡಬೇಕು. ಕೆಟ್ಟ ಜನರ ಸಹವಾಸ ಮತ್ತೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ನಿಮ್ಮ ವ್ಯಾಪಾರ ಇರ್ಲಿ, ವಹಿವಾಟು ಇರ್ಲಿ, ಕೆಲಸ ಇರ್ಲಿ, ಮತ್ತೆ ಜನಗಳಿರ್ಲಿ, ಅಥವಾ ನೀವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಧಾರಗಳು ಕೂಡ ಬಹಳ ಎಚ್ಚರಿಕೆ ಅಂತಂದ್ರೆ ಬಹಳ ಎಚ್ಚರಿಕೆಯಿಂದ ನೀವು ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ದುಡುಕಿನ ನಿರ್ಧಾರ ತೆಗೆದುಕೊಂಡ್ರಿ ಅಂತಂದ್ರೆ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ದುಷ್ಟ ಜನರ ಸಹವಾಸದಿಂದ ಸಮಸ್ಯೆಗಳಾಗುತ್ತೆ. ಕೋರ್ಟು ಕಚೇರಿ ಕೆಲಸಗಳಲ್ಲಿ ಸಮಸ್ಯೆ ಆಗುತ್ತೆ. ಮತ್ತೆ ಕೋರ್ಟು ಕಚೇರಿ ಕೆಲಸ ಅಂತೇಳಿ ಅಲದಾಡಬೇಕಾಗತ್ತೆ. ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ನೀವು ಗಮನ ಹರಿಸ್ಬೇಕು. ಯಾಕಂತಂದ್ರೆ ನೀವು ಸಾರ್ವಜನಿಕ ವಲಯದಲ್ಲಿ ಹೇಗಿರ್ತೀರಿ, ನಿಮ್ಮ ಬಗ್ಗೆ ಜನಗಳ ಅಭಿಪ್ರಾಯ ಹೇಗಿದೆ, ನೀವಿಲ್ಲಿ ಏನ್ ನಿರ್ಧಾರ ತಗೋಬೇಕು, ಪ್ರಾಬ್ಲಮ್ ಹೆಂಗಿರುತ್ತೆ. ಯಾರಿಗೋ ಏನೋ ಪ್ರಾಬ್ಲಮ್ ಆಯ್ತು ಅಂದ ತಕ್ಷಣ ಸಡನ್ ಆಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬಿಡ್ತೀರಿ. ನೀವು ಮಧ್ಯಸ್ಥಿಕೆ ವಹಿಸುವಂತದ್ದು, ಜಾಮೀನ್ ಆಗುವಂತದ್ದು, ಮೂರನೆಯವರ ಕಲಹಗಳು, ಸಮಸ್ಯೆಗಳನ್ನ ನೀವು ಬಗೆಹರಿಸೋದಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಡೋದು, ನಿಮ್ಮ ಒಂದು ಕ್ಯಾರೆಕ್ಟರ್ಗೆ, ನಿಮ್ಮ ಒಂದು ಹೆಸರಿಗೆ ಕೆಟ್ಟ ಹೆಸರು ಬರುವಂತದ್ದು, ಈ ರೀತಿಯಾದಂತಹ ಸಮಸ್ಯೆಗಳು, ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದ್ರ ಬಗ್ಗೆ ನೀವು ಜಾಸ್ತಿ ಗಮನ ಹರಿಸಬೇಕಾಗತ್ತೆ. ಬಹಳ ತಾಳ್ಮೆ ಇರಬೇಕು, ಎಚ್ಚರಿಕೆ ಇರಬೇಕು. ಸಾರ್ವಜನಿಕ ವಲಯದಲ್ಲಿ ಇದನ್ನೊಂದು ದೊಡ್ಡ ಪ್ರಮಾಣದ ಎಚ್ಚರಿಕೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಗುರುವಿನ ಅನುಗ್ರಹದಿಂದ ಹಣಗಳು ಬಂದರೂ ಕೂಡ ಶನಿ ಪರಮಾತ್ಮನ ಪ್ರಭಾವದಿಂದ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ. ಖರ್ಚು ವೆಚ್ಚಿಗೆ ಕಡಿವಾಣವನ್ನು ಹಾಕ್ಬೇಕಾಗುತ್ತೆ. ದುಡ್ಡು ಬರ್ತಾ ಇದೆ ಬಿಡು, ಹೆಂಗೋ ಖರ್ಚು ಮಾಡ್ಬಿಡೋಣ ಅನ್ನುವಂಥದ್ದಲ್ಲ. ಬಂದಿರುವಂತ ದುಡ್ಡನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಅದನ್ನ ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಸಾಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಾಲ ಅಂತೂ ಮಾಡ್ಲೇಬಾರ್ದು. ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕು. ತೀರಾ ಅತಿ ಅವಶ್ಯಕತೆ ಇದೆ, ಬೇರೆ ದಾರಿ ಇಲ್ಲ, ಯಾವುದೋ ನನಗೆ ದುಡ್ಡು ಬರುತ್ತೆ, ಬಂದ ಮೇಲೆ ಈ ಸಾಲ ತೀರಿಸ್ತೀನಿ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಮಾಡ್ಕೊಳ್ಳಿ. ಆದ್ರೆ
ಬರ್ತೆ ಬಿಡು, ಏನೋ ಒಂದು ಆಗ್ಬೋದು, ಏನೋ ಒಂದು ಪವಾಡನೆ ನಡಿಬಹುದು ಬಿಡು ಅಂತ ತಿಳ್ಕೊಂಡು ಆ ರೀತಿಯಾಗಿ ಜೀವನವನ್ನ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಷ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೀರಿಯಸ್ ಆಗಿರ್ಬೇಕು. ಸಾಲ ಸಮದ ಮಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾಕಂತಂದ್ರೆ ಜಾಸ್ತಿ ಬಡ್ಡಿ ಇಂಟ್ರೆಸ್ಟ್ ಇಂದ ತೆಗೆದುಕೊಂಡು ನಾಳೆ ಸಮಸ್ಯೆ ಅನುಭವಿಸೋರು ನೀವೇ ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ. ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ಇರಬೇಕು. ಈ ವಿಡಿಯೋದಲ್ಲಿ ನೀವು ಇವೆಲ್ಲ ಪಾಯಿಂಟ್ಗಳು ತಿಳ್ಕೊಬೇಕಾಗಿರುವಂತ ಬಹುಮುಖ್ಯವಾದ ಅಂಶ. ಇದೆಲ್ಲ ಉಪಯೋಗ ಆಗುತ್ತೆ ನಿಮಗೆ, ಆಯ್ತಾ? ಇನ್ನು ಉತ್ಪನ್ನಕ್ಕಿಂತ ಹೆಚ್ಚು ಖರ್ಚಾಗುವಂತ ಸಾಧ್ಯತೆ ಇರುತ್ತೆ. ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗತ್ತೆ. ಸ್ವಲ್ಪ ಅಪವಾದ ಪೀಡದ ಭಯಗಳು, ಸುಮ್ನೆ ನೀವು ಮಾಡದೇ ಇರುವಂತ ತಪ್ಪನ್ನ ನಿಮ್ ತಲೆ ಮೇಲೆ ಒರೆಸ್ಬಿಡೋದು, ಅಪವಾದಕ್ಕೆ ಗುರಿ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಸುಮ್ನೆ ತಿರುಗಾಟ, ಚಂಚಲ ಮನಸ್ಸಿನಲ್ಲಿ ಇದೇ ನಿಮ್ಮ ವೀಕ್ನೆಸ್ ಪಾಯಿಂಟ್ಗಳು ಆಗ್ಬಹುದು ಸಕ್ಸಸ್ ಆಗೋದಕ್ಕೆ. ಇದ್ರ ಬಗ್ಗೆ ಎಲ್ಲವೂ ನೀವು ಗಮನ ಹರಿಸಬೇಕಾಗತ್ತೆ. ಏನಾದ್ರೂ ಒಂದು ಅವಿಚಾರದ ಬಗ್ಗೆ ಕೆಲಸಗಳನ್ನ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡ್ಕೊಳ್ಳುವಂಥದ್ದು, ಗೆಳೆಯರು ಇಕ್ಕಟ್ಟಿಗೆ ಸಿಕ್ಕಾಕಿಸುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಶತ್ರುಗಳ ಉಪಟಳ ಜಾಸ್ತಿ ಆಗ್ಬೋದು, ಕುಟುಂಬದಲ್ಲಿ ವಿರಸ ಆಗ್ಬೋದು, ಸ್ವಲ್ಪ ಕಲಹಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವಂತ ಸಾಧ್ಯತೆಗಳು ಇರಬಹುದು. ಇದ್ರ ಬಗ್ಗೆ ಬಹಳ ಗಮನ ಹರಿಸಬೇಕಾಗತ್ತೆ, ಆಯ್ತಾ? ಇನ್ನು ವಿಶೇಷವಾಗಿ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ವರ್ಷದಲ್ಲಿ ಏನ್ ಸಿಗುತ್ತೆ ಫಲ ಅನ್ನುವಂಥದ್ರ ಬಗ್ಗೆ ನೋಡಿದ್ರೆ, ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಇರುತ್ತೆ. ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದ್ ಸ್ವಲ್ಪ ಕಿರುಕುಳ ಇರುತ್ತೆ. ಅದನ್ನ ನೀವು ಸ್ವಲ್ಪ ಏನು ತಪ್ಪಾಗದೆ ಇರೋ ತರ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಅಂದ್ರೆ ಅವ್ರ ತಪ್ಪಾದ್ರೆ ತಾನೇ ಅವ್ರು ಹೇಳೋದು, ನೀವೇ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೇನೋ ತಪ್ಪು ಮಾಡದೇ ಇದ್ರು ತಪ್ಪಿತಸ್ಥರು ಅನ್ನುವಂತ ಸಂದರ್ಭದಲ್ಲಿ ನೀವೇ ತಪ್ಪು ಮಾಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮೇಲಧಿಕಾರಿಗಳಿಂದ ಎಚ್ಚರಿಕೆ ಇರಬೇಕು. ನಿಮ್ಮ ಕರ್ತವ್ಯ ಲೋಪ ಆಗದೆ ಇರೋ ತರ, ಅಂದ್ರೆ ತಪ್ಪಾಗದೆ ಇರುವಂತ ರೀತಿಯಲ್ಲಿ ನೀವು ಸ್ವಲ್ಪ ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಅದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಒಳ್ಳೆ ಕಾಗದ ಪತ್ರ, ಲೆಕ್ಕಪತ್ರಗಳು, ಫೈಲ್ಗಳು ಇಂಥದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಇನ್ನು ಸ್ವಲ್ಪ ನಿಮ್ಮ ಕೆಳವರ್ಗದವರು ಸ್ವಲ್ಪ ನಿಮ್ಮೆಗೆ ಬಹಳ ಕಣ್ಣಿಟ್ಟಿರ್ತಾರೆ, ನಿಮ್ಮ ಸ್ಥಾನದ ಬಗ್ಗೆ ಬಹಳ ಕಣ್ಣಿಟ್ಟಿರ್ತಾರೆ. ಅದ್ರ ಬಗ್ಗೆ ಜಾಗೃತರಾಗಿರಿ. ಪ್ರಮೋಷನ್ ಅಂತಹ ಅವಕಾಶಗಳು ಕೂಡ ಇದಾವೆ. ಸ್ವಲ್ಪ ತಾಳ್ಮೆ ಇರಬೇಕು. ದುಡುಕಿತನದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಒಳ್ಳೆ ಫಲಗಳು ಇದಾವೆ. ಇನ್ನು ವಿಶೇಷವಾಗಿ ನೀವು ವ್ಯಾಪಾರ ಮಾಡ್ತಾ ಇದ್ರೆ, ವ್ಯಾಪಾರಸ್ಥರಾಗಿದ್ರೆ ಈ ವರ್ಷದಲ್ಲಿ ಏನ್ ಫಲ ಸಿಗುತ್ತೆ ಅಂತ ನೋಡಿದ್ರೆ, ನೋಡಿ, ವ್ಯಾಪಾರಸ್ಥರಾಗಿದ್ರೆ ಸದ್ಯಕ್ಕೆ ಸ್ವಲ್ಪ ಇದು ನೀವೇನಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಹಾಕ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಶಾಂತ ರೀತಿಯಿಂದ ಇದ್ದುಕೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತ ಆಗುತ್ತೆ. ಒಂದು ಪ್ಲಾನ್ ಮಾಡ್ಕೊಳ್ಳಿ. ಸುಮ್ನೆ ಯಾರೇನೋ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಒಂದು ಕನ್ಫರ್ಮೇಶನ್ ಇರಬೇಕು, ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಗೆಲ್ತೀನಿ, ಮಾಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ. ಅದರಿಂದ ವ್ಯಾಪಾರಸ್ಥರಿಗೆ ಒಂದು ಒಳ್ಳೆ ಫಲ ಸಿಗುತ್ತೆ. ಅದು ಚಿಕ್ಕ ವ್ಯಾಪಾರ ಇರ್ಬೋದು, ದೊಡ್ಡ ವ್ಯಾಪಾರ ಇರ್ಬೋದು. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಪರಿಶ್ರಮ ವಹಿಸಿ ಆಸಕ್ತಿಯಿಂದ ವಿದ್ಯಾಭ್ಯಾಸ ಮಾಡಿದ್ರೆ ಬಹಳ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆ ಇದೆ. ಯಶಸ್ಸು ಕೂಡ ಸಿಗುವಂತ ಸಾಧ್ಯತೆಗಳು ಈ ವಿದ್ಯಾರ್ಥಿಗಳಿಗೆ ಇದೆ. ಗೌರವಪೂರ್ವಕವಾಗಿ ಪಾಸ್ ಆಗುವಂತ ಸಾಧ್ಯತೆಗಳು ಇದೆ. ಚಿಂತೆ ಬೇಡ, ಏನಾಗುತ್ತೋ ಏನಿಲ್ಲೋ, ನಾನು ಪಾಸ್ ಆಗ್ತೀನೋ ಇಲ್ಲೋ, ಅಥವಾ ಇದ್ರಲ್ಲಿ ಸಕ್ಸಸ್ ಆಗುತ್ತಾ ಇಲ್ವೋ, ಈ ತರ ಚಿಂತೆ ಬೇಡ. ಸದೃಢವಾಗಿರ್ತಕ್ಕಂಥ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು ಈ ಒಂದು ವರ್ಷದಲ್ಲಿ. ಇನ್ನು ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ಕೃಷಿಕರಿಗೂ ಕೂಡ ಮಿಶ್ರವಾದಂತಹ ಫಲ ಇದೆ. ಇನ್ನು ಈ ವರ್ಷದಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಯಾವ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರಗಳು ಇದಾವೆ. ಇನ್ನು ನಿಮಗೆ ಘಾತಕವಾದ ವಾರ ಯಾವುದು, ತಿಥಿ ಯಾವುದು, ನಕ್ಷತ್ರ ಯಾವುದು, ಮಾಸಗಳು ಯಾವುದು, ಯಾವ ಮಾಸ ನಿಮಗೆ ಅಷ್ಟೊಂದು ಸರಿ ಹೊಂದೋದಿಲ್ಲ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ತಿಳಿಸೋಣ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ಒಂದು ವಿಡಿಯೋಗಳು ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ನೋಡಿ. ನಿಮಗೆ ಜ್ಯೇಷ್ಠ ಮಾಸ 3, 8, 13ನೇ ತಿಥಿಗಳು ಶನಿವಾರ, ಮೂಲ ನಕ್ಷತ್ರ ಇವು ಘಾತಕವಾಗ್ತವೆ. ಹಾಗಾಗಿ ಈ ಸಂದರ್ಭ ಬಿಟ್ಟು ಒಳ್ಳೆ ಸಂದರ್ಭದಲ್ಲಿ ನಿಮ್ಮ ಶುಭ ಕಾರ್ಯಗಳು, ಶುಭ ಕೆಲಸಗಳನ್ನು ಮಾಡ್ಕೊಳ್ಳಿ. ಪರಿಹಾರದ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಅದನ್ನು ಕೂಡ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ವರ್ಷದಲ್ಲಿ ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.